ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಕೂಡ ಮಾಡ್ಕೊಬೋದು. ಮಕ್ಕಳ ಲಂಚ್ ಬಾಕ್ಸಿಗೂ ಆಗುತ್ತೆ. ಶ್ರಾವಣ ಮಾಸ ಶುರುವಾಗಿದೆ, ನೈವೇದ್ಯಕ್ಕೆ ಕೂಡ ಬಳಸ್ಬೋದು. ಯಾಕೆಂದರೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲದೆ ಇರೋದ್ರಿಂದ ನಾವು ನೈವೇದ್ಯಕ್ಕೂ ಕೂಡ ಆರಾಮಾಗಿ ಪೊಂಗಲ್ನ ಮಾಡ್ಕೋಬೋದು. ಬನ್ನಿ ಈ ಪೊಂಗಲ್ನ ಹೇಗೆ ಮಾಡೋದು ಅಂತ. ಮೊದಲಿಗೆ ಪೊಂಗಲ್ ಮಾಡೋದಕ್ಕೆ ಒಂದು ಪ್ಯಾನಿಗೆ ನಾನು ಮುಕ್ಕಾಲು ಲೋಟದಷ್ಟು ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಅಂದರೆ ಮುಕ್ಕಾಲು ಪಾವು ಬರ್ಬೋದು. ಒಂದು ಪಾವಷ್ಟು ಅಕ್ಕಿನ ತಗೋತಾ ಇದ್ದೀನಿ. ಅದಕ್ಕೆ ಮುಕ್ಕಾಲಷ್ಟು ಅಳತೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಸಮ ಪ್ರಮಾಣದಲ್ಲಿ ಹಾಕಬಾರ್ದು. ಹೆಸರುಬೇಳೆ ಸ್ವಲ್ಪ ಕಡಿಮೆ ಇರಬೇಕು. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಆನಂತರ ಇದನ್ನು ಒಂದು ಕುಕ್ಕರ್ ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಮೆತ್ತಿಗೆನೇ ಬೇಯಿಸ್ಕೋಬೇಕು. ಆನಂತರ ಇನ್ನೊಂದು ಕುಕ್ಕರ್ ಬಟ್ಲಿಗೆ 1 ಲೋಟ ಪೂರ್ತಿ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಸ್ವಚ್ಛವಾಗಿ ತೊಳ್ಕೊಂಡು 2.5ರಿಂದ 3 ಲೋಟ ನೀರನ್ನು ಹಾಕೋಬೇಕು. ಯಾಕೆಂದರೆ ಮೆತ್ತಗೆ ಬರಬೇಕು ಅನ್ನ ಪೊಂಗಲ್ಗೆ. ಅಕ್ಕಿ ಮತ್ತು ಬೇಳೆನ ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಇಡಬೇಡಿ, ಆವಾಗ ನಾವು ಬೇಳೆನ ಮಸಿಯೋಕ್ಕಾಗಲ್ಲ. ಆನಂತರ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಚಮಚದಷ್ಟು ಮೆಣಸುಕಾಳನ್ನ ಹಾಕೋಬೇಕು. 2.5 ಚಮಚದಷ್ಟು ಜೀರಿಗೆನ ಹಾಕೋಬೇಕು. ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಆನಂತರ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕೋಬೋದು. ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. 5ರಿಂದ 6 ಚಮಚದಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಮೊದಲಿಗೆ ಸಾಸಿವೆ ಹಾಕೋಬೇಕು. ಆನಂತರ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ. 2-3 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಶೇಂಗಾ ಬೀಜ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಥರ ಇರಬಾರ್ದು, ನೀಟಾಗಿ ಫ್ರೈ ಆಗಬೇಕು ಶೇಂಗಾ ಬೀಜ. ಆನಂತರ ಇದಕ್ಕೆ ಕರಿಬೇವನ್ನು ಹಾಕೋತಾ ಇದ್ದೀನಿ. 1 ಕಡ್ಡಿಯಷ್ಟು. 2 ಚಿಟಿಕೆಯಷ್ಟು ಇಂಗನ್ನು ಹಾಕೋಬೇಕು. ಇಂಗಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಾಕೋದು ಮಿಸ್ ಆಗಿದೆ ವಿಡಿಯೋ. ಇಂಗನ್ನು ಹಾಕ್ಕೊಳ್ಳಿ. ಆನಂತರ ಪುಡಿ ಮಾಡಿ ಇಟ್ಕೊಂಡಂಥ ಮೆಣಸು ಮತ್ತು ಜೀರಿಗೆ ಪುಡಿನ ಹಾಕೋಬೇಕು. ಆನಂತರ ಅರ್ಧ ಒಣಕೊಬ್ಬರಿ ಬಟ್ಲನ್ನು ತುರಿದಿಟ್ಕೊಂಡಿದ್ದೀನಿ. ಒಣಕೊಬ್ಬರಿನ ಹಾಕ್ಕೊಂಡು ಕೂಡ ಸಣ್ಣ ಊರಿನಲ್ಲಿ ಸ್ವಲ್ಪ 1 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಒಣಕೊಬ್ಬರಿ ಹಾಕಿದಷ್ಟು ರುಚಿಯಾಗಿರುತ್ತೆ. ಆನಂತರ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಣಕೊಬ್ಬರಿನೇ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು. ಒಣಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಆನಂತರ ಬೇಯಿಸಿದ ಅನ್ನ ಮತ್ತು ಬೇಳೆನ ಹಾಕೋಬೇಕು. ಮೊದಲಿಗೆ ಅನ್ನನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಸರಿ. ಇದೆಲ್ಲ ಮಾಡುವಾಗ ಉರಿ ಸಣ್ಣ ಇಟ್ಕೊಂಡಿರಬೇಕು. ಆನಂತರ ಬೇಯಿಸಿದಂಥ ಬೇಳೆನ ಚೆನ್ನಾಗಿ ಮಸಿಬೇಕು. ಮಸಿದ್ಬಿಟ್ಟು ಹಾಕೋಬೇಕು. ಬೇಳೆ ಇರಬಾರ್ದು, ಅವಾಗ ಪೊಂಗಲ್ ಅಷ್ಟು ಚೆನ್ನಾಗಾಗೋದಿಲ್ಲ. ಪೂರ್ತಿಯಾಗಿ ಮಸಿದು ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ಹಾಕ್ಕೋಬೇಕು. ಬೇಳೆಗೂ 1 ಲೋಟ ನೀರು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಅಕ್ಕಿಗೂ 1 ಲೋಟ ನೀರು ಜಾಸ್ತಿ ಹಾಕಿದ್ದೀವಿ. ಈಗೂ ಕೂಡ 1 ಲೋಟ ನೀರು ಹಿಡಿಯುತ್ತೆ ಇದು ನೋಡಿ. ಈ ಹದದಲ್ಲಿ ಇರಬೇಕು ಪೊಂಗಲ್ ಅಂದರೆ ನೋಡಿ. ಇವಾಗ ಇದನ್ನು ಸರಿಯಾಗಿ ಒಂದು 5 ನಿಮಿಷಗಳ ಕಾಲ ಪೂರ್ತಿಯಾಗಿ ಕುದಿಸ್ಬೇಕು. ಆವಾಗ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು 5 ನಿಮಿಷ ಕುದಿಸಿ ತೆಗೆದರೆ ಆಯಿತು. ಪೊಂಗಲ್ ಇವಾಗ ರೆಡಿಯಾಗಿದೆ. ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿದೆ. ದೇವರ ಪ್ರಸಾದಕ್ಕೆ ಬಳಸ್ಕೋಬೋದು ನಾವು. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.